ಬೈಬಲ್ ಲೋಕಕ್ಕೆ ಹೇಗೆ ಬಂತು? ಬೈಬಲ್ನ ನಿಜವಾದ ಇತಿಹಾಸ, ಸಾವಿರಾರು ವರ್ಷಗಳಿಂದ ಉಳಿದಿರುವ ಪುಸ್ತಕ ಬೈಬಲ್ ಹೇಗೆ ಲೋಕಕ್ಕೆ ಬಂತು? ಮೋಶೆಯಿಂದ ಯೇಸುವಿನವರೆಗೆ ಬೈಬಲ್ ಕತೆ, ಡೆಡ್ ಸಿ ಸ್ಕ್ರೋಲ್ಸ್ ರಹಸ್ಯ. ಈ ಲೋಕದಲ್ಲಿ ಅನೇಕ ಸಾಮ್ರಾಜ್ಯಗಳು ಬಂದವು, ಅನೇಕ ರಾಜರು ಉದಯಿಸಿದರು, ಯುದ್ಧಗಳು ನಡೆದವು, ನಗರಗಳು ನಾಶವಾದವು. ಆದರೆ ಒಂದು ಪುಸ್ತಕ ಮಾತ್ರ ಉಳಿದುಕೊಂಡಿತು. ರಾಜರು ಬರೆದ ಪುಸ್ತಕ, ಕುರಿಗಾಹಿಗಳು ಬರೆದ ಪುಸ್ತಕ, ಮೀನುಗಾರರು ಬರೆದ ಪುಸ್ತಕ, ಸೆರೆಮನೆಯಲ್ಲಿ ಇದ್ದವರು ಬರೆದ ಪುಸ್ತಕ. ಅದು ಪವಿತ್ರ ಬೈಬಲ್. ಆದರೆ ಬೈಬಲ್ ಹೇಗೆ ಬರೆಯಲಾಯಿತು? ಯಾರು ಬರೆದರು? ಏಕೆ ಜನರು ಅದಕ್ಕಾಗಿ ಪ್ರಾಣತ್ಯಾಗ ಮಾಡಿದರು? ಡೆಡ್ ಸಿ ಸ್ಕ್ರೋಲ್ಸ್ ಎಂದರೇನು? ಇಂದು ನಾವು ಸಾವಿರಾರು ವರ್ಷಗಳ ಹಿಂದಕ್ಕೆ ಪ್ರಯಾಣ ಮಾಡೋಣ. ಅಂದು ಮುದ್ರಣ ಯಂತ್ರ ಇರಲಿಲ್ಲ, ಮೊಬೈಲ್ ಇರಲಿಲ್ಲ, ಪುಸ್ತಕಗಳು ಇರಲಿಲ್ಲ. ಆದರೆ ದೇವರು ಮನುಷ್ಯರೊಂದಿಗೆ ಮಾತನಾಡಲು ಆರಂಭಿಸಿದನು. ಮೊದಲು ದೇವರು ತನ್ನ ಸೃಷ್ಟಿಯ ಮೂಲಕ ತನ್ನನ್ನು ಪ್ರಕಟಿಸಿದನು. ಆಕಾಶ, ನಕ್ಷತ್ರಗಳು, ಸಮುದ್ರಗಳು, ಪರ್ವತಗಳು ಇವೆಲ್ಲವೂ ದೇವರ ಮಹಿಮೆಯನ್ನು ತೋರಿಸುತ್ತಿದ್ದವು. ನಂತರ ದೇವರು ವಿಶೇಷ ವ್ಯಕ್ತಿಗಳೊಂದಿಗೆ ನೇರವಾಗಿ ಮಾತನಾಡಿದನು. ಅವರಲ್ಲಿ ಪ್ರಮುಖನು ಮೋಶೆ. ಮೋಶೆ ಇಸ್ರಾಯೇಲರನ್ನು ಐಗುಪ್ತದ ದಾಸ್ಯದಿಂದ ಬಿಡಿಸಿದನು. ಸಿನಾಯ್ ಪರ್ವತದಲ್ಲಿ ದೇವರು 10 ಆಜ್ಞೆಗಳನ್ನು ಕೊಟ್ಟನು. ಆ ಮಾತುಗಳನ್ನು ಬರೆಯಲಾಯಿತು. ಅದೇ ದೇವರ ವಾಕ್ಯದ ಆರಂಭ. ನಂತರ ದೇವರು ಅನೇಕ ಪ್ರವಾದಿಗಳ ಮೂಲಕ ಮಾತನಾಡಿದನು. ಯೆಶಾಯ, ಯೆರೆಮೀಯ, ದಾನಿಯೇಲ, ಎಜ್ಕೀಯೇಲ. ಇವರು ಯುದ್ಧಗಳ ನಡುವೆ, ದುಃಖಗಳ ನಡುವೆ, ಸೆರೆಮನೆಯಲ್ಲಿಯೂ ದೇವರ ಸಂದೇಶವನ್ನು ಬರೆದರು. ಹಳೆಯ ಒಡಂಬಡಿಕೆ ಹೇಗೆ ಬರೆಯಲಾಯಿತು? ಹಳೆಯ ಒಡಂಬಡಿಕೆ ಸುಮಾರು 1000 ವರ್ಷಗಳ ಕಾಲ ಬರೆಯಲ್ಪಟ್ಟಿತು. ಅದರಲ್ಲಿದೆ ಇತಿಹಾಸ, ಕೀರ್ತನೆಗಳು, ಜ್ಞಾನ, ಪ್ರವಾದನೆಗಳು. ದಾವೀದನು ಗುಹೆಗಳಲ್ಲಿ ಅಡಗಿ ಬದುಕುತ್ತಿದ್ದಾಗ ಅನೇಕ ಕೀರ್ತನೆಗಳನ್ನು ಬರೆದನು. ಸೊಲೊಮೋನನು ಜ್ಞಾನೋಕ್ತಿಗಳನ್ನು ಬರೆದನು. ಆ ಕಾಲದಲ್ಲಿ ಬರಹಗಾರರು ಪ್ರತಿಯೊಂದು ಪದವನ್ನು ಕೈಯಿಂದಲೇ ಬರೆಯುತ್ತಿದ್ದರು. ಒಂದು ತಪ್ಪು ಕಂಡು ಬಂದರೂ ಸಂಪೂರ್ಣ ಸ್ಕ್ರೋಲ್ ಅನ್ನು ಮತ್ತೆ ಬರೆಯಲಾಗುತ್ತಿತ್ತು, ಏಕೆಂದರೆ ಅವರು ಇದನ್ನು ದೇವರ ವಾಕ್ಯವೆಂದು ನಂಬಿದ್ದರು. ರಕ್ಷಕನ ವಾಗ್ದಾನ. ಅನೇಕ ಪ್ರವಾದಿಗಳು ಒಬ್ಬ ರಕ್ಷಕನು ಬರಲಿದ್ದಾನೆಂದು ಹೇಳಿದರು. ಯೆಶಾಯನು ಹೇಳಿದನು, ಒಂದು ಮಗು ನಮಗಾಗಿ ಹುಟ್ಟಿದೆಯಷ್ಟೇ, ವರದ ಮಗನು ನಮಗೆ ದೊರೆತನು. ಮೀಕನು ಹೇಳಿದನು, ಆತನು ಬೆತ್ಲೆಹೇಮಿನಲ್ಲಿ ಹುಟ್ಟುವನು. ಜನರು ಪೀಳಿಗೆಯಿಂದ ಪೀಳಿಗೆ ಕಾಯುತ್ತಿದ್ದರು. ಆಮೇಲೆ ಲೋಕದ ಇತಿಹಾಸವೇ ಬದಲಾಯಿತು. ಯೇಸುವಿನ ಜನನ. ಬೆತ್ಲೆಹೇಮಿನಲ್ಲಿ ಒಂದು ಮಗು ಜನಿಸಿತು. ಆ ಮಗುವೇ ಜೀಸಸ್ ಕ್ರೈಸ್ಟ್. ಯೇಸು ರೋಗಿಗಳನ್ನು ಗುಣಪಡಿಸಿದನು, ಕುರುಡರಿಗೆ ದೃಷ್ಟಿ ಕೊಟ್ಟನು, ಸತ್ತವರನ್ನು ಎಬ್ಬಿಸಿದನು, ಪಾಪಿಗಳನ್ನು ಕ್ಷಮಿಸಿದನು. ಜನರು ಆತನ ಹಿಂದೆ ಹೋದರು, ಆದರೆ ಧಾರ್ಮಿಕ ನಾಯಕರು ಆತನನ್ನು ದ್ವೇಷಿಸಿದರು. ಶಿಲುಬೆ ಮತ್ತು ಪುನರುತ್ಥಾನ. ಯೇಸುವನ್ನು ಬಂಧಿಸಲಾಯಿತು, ಆತನನ್ನು ಹೊಡೆದರು, ಆತನನ್ನು ಶಿಲುಬೆಗೆ ಹಾಕಿದರು. ಅನೇಕರಿಗೆ ಕತೆ ಅಲ್ಲಿ ಮುಗಿದಂತಾಯಿತು. ಆದರೆ 3ನೇ ದಿನ ಯೇಸು ಸತ್ತವರೊಳಗಿಂದ ಎದ್ದನು. ಇದೇ ಕ್ರೈಸ್ತ ಧರ್ಮದ ಕೇಂದ್ರ ಸಂದೇಶವಾಯಿತು. ಹೊಸ ಒಡಂಬಡಿಕೆ ಬರೆಯಲ್ಪಟ್ಟಿತು. ಯೇಸುವಿನ ಶಿಷ್ಯರು ಲೋಕದಾದ್ಯಂತ ಸುವಾರ್ತೆಯನ್ನು ಸಾರಲು ಆರಂಭಿಸಿದರು. ಮತ್ತಾಯ, ಮಾರ್ಕ, ಲೂಕ, ಯೋಹಾನ ಯೇಸುವಿನ ಜೀವನವನ್ನು ಬರೆದರು. ಅಪೊಸ್ತಲನಾದ ಪೌಲನು ಅನೇಕ ಸಭೆಗಳಿಗೆ ಪತ್ರಗಳನ್ನು ಬರೆದನು. ಅವನು ಸೆರೆಮನೆಯಲ್ಲಿ ಇದ್ದರೂ ದೇವರ ವಾಕ್ಯವನ್ನು ಹರಡುತ್ತಿದ್ದನು. ಬೈಬಲ್ಗಾಗಿ ಪ್ರಾಣತ್ಯಾಗ ಮಾಡಿದವರು. ರೋಮನ್ ಸಾಮ್ರಾಜ್ಯದ ಕಾಲದಲ್ಲಿ ಕ್ರೈಸ್ತರಾಗಿರುವುದು ಅಪಾಯಕರವಾಗಿತ್ತು. ಜನರನ್ನು ಬಂಧಿಸಲಾಗುತ್ತಿತ್ತು. ಕೆಲವರನ್ನು ಬೆಂಕಿಯಲ್ಲಿ ಸುಟ್ಟರು, ಕೆಲವರನ್ನು ಸಿಂಹಗಳ ಮುಂದೆ ಬಿಟ್ಟರು. ಆದರೂ ಅವರು ಯೇಸುವನ್ನು ನಿರಾಕರಿಸಲಿಲ್ಲ. ಪೇತ್ರನು ತಲೆ ಕೆಳಗಾಗಿ ಶಿಲುಬೆಗೆ ಹಾಕಲ್ಪಟ್ಟನು. ಪೌಲನು ಕೊಲ್ಲಲ್ಪಟ್ಟನು. ತೋಮನು ಭಾರತದಲ್ಲಿಯೇ ಹುತಾತ್ಮನಾದನು. ಸಾವಿರಾರು ಜನರು ದೇವರ ವಾಕ್ಯಕ್ಕಾಗಿ ಪ್ರಾಣ ಕೊಟ್ಟರು. ಬೈಬಲ್ ಹೇಗೆ ಉಳಿದುಕೊಂಡಿತು? ಅನೇಕ ಜನರು ಬೈಬಲ್ ಅನ್ನು ನಾಶ ಮಾಡಲು ಪ್ರಯತ್ನಿಸಿದರು, ಆದರೆ ವಿಶ್ವಾಸಿಗಳು ಗುಪ್ತವಾಗಿ ಪ್ರತಿಗಳನ್ನು ಬರೆಯುತ್ತಿದ್ದರು. ನಂತರ ಮುದ್ರಣ ಯಂತ್ರ ಕಂಡುಹಿಡಿಯಲ್ಪಟ್ಟಿತು. ಬೈಬಲ್ ವೇಗವಾಗಿ ವಿಶ್ವದಾದ್ಯಂತ ಹರಡಿತು. ಇಂದು ಬೈಬಲ್ 4007 ಭಾಷೆಗಳಲ್ಲಿ ಅನುವಾದಿಸಲಾಗಿದೆ.
ಡೆಡ್ ಸಿ ಸ್ಕ್ರೋಲ್ಸ್ ಕಂಡುಹಿಡಿಯಲ್ಪಟ್ಟದ್ದು 1947ರಲ್ಲಿ ಒಬ್ಬ ಕುರಿ ಕಾಯುವವನು ಬಾಲಕ ಡೆಡ್ ಸಿ ಸಮೀಪದ ಗುಹೆಯಲ್ಲಿ ವಿಚಿತ್ರವಾದದ್ದನ್ನು ಕಂಡುಹಿಡಿದನು. ಅವನು ಒಂದು ಕಲ್ಲನ್ನು ಗುಹೆಯೊಳಗೆ ಎಸೆದನು. ಅಲ್ಲಿ ಪಾತ್ರೆ ಒಡೆದ ಶಬ್ದ ಕೇಳಿಸಿತು. ಅದರೊಳಗೆ ಸಾವಿರಾರು ವರ್ಷ ಹಳೆಯ ಸ್ಕ್ರೋಲ್ಗಳು ಇದ್ದವು. ಇವುಗಳನ್ನು ಡೆಡ್ ಸಿ ಸ್ಕ್ರೋಲ್ಸ್ ಡಿಸ್ಕವರಿ ಎಂದು ಕರೆಯಲಾಯಿತು. ಈ ಸ್ಕ್ರೋಲ್ಗಳಲ್ಲಿ ಹಳೆಯ ಒಡಂಬಡಿಕೆಯ ಅನೇಕ ಭಾಗಗಳು ಇದ್ದವು. ವಿಶೇಷವಾಗಿ ಯೆಶಾಯನ ಸಂಪೂರ್ಣ ಗ್ರಂಥ ದೊರೆಯಿತು. ಇದರಿಂದ ಒಂದು ದೊಡ್ಡ ಸಂಗತಿ ತಿಳಿಯಿತು. ಸಾವಿರಾರು ವರ್ಷಗಳ ಕಾಲ ಬೈಬಲ್ ಬಹಳ ನಿಖರವಾಗಿ ಸಂರಕ್ಷಿಸಲ್ಪಟ್ಟಿತು. ಬೈಬಲ್ ಮೂಲಕ ದೇವರ ಉದ್ದೇಶ. ಬೈಬಲ್ ಹೇಳುವುದು, ದೇವರು ಲೋಕವನ್ನು ಪ್ರೀತಿಸುತ್ತಾನೆ. ಪಾಪ ಮನುಷ್ಯರನ್ನು ದೇವರಿಂದ ದೂರ ಮಾಡುತ್ತದೆ. ಜೀಸಸ್ ಕ್ರೈಸ್ಟ್ ಮಾನವರ ರಕ್ಷಣೆಗಾಗಿ ಬಂದನು. ಯೇಸುವಿನ ಮೂಲಕ ನಿತ್ಯ ಜೀವ ಸಿಗುತ್ತದೆ. ಬೈಬಲ್ ಅನೇಕ ಜನರಿಗೆ ನಿರೀಕ್ಷೆ, ಶಾಂತಿ, ಬಲ, ಮಾರ್ಗದರ್ಶನ ಕೊಡುತ್ತದೆ. ಮರಳುಗಾಡಿನ ಸ್ಕ್ರೋಲ್ಗಳಿಂದ ಇಂದಿನ ಆಧುನಿಕ ಬೈಬಲ್ವರೆಗೆ, ಗುಹೆಗಳಿಂದ ಲೋಕದ ಚರ್ಚ್ಗಳವರೆಗೆ ಬೈಬಲ್ ಸಾವಿರಾರು ವರ್ಷಗಳ ಪ್ರಯಾಣ ಮಾಡಿದೆ. ಸಾಮ್ರಾಜ್ಯಗಳು ನಾಶವಾದವು, ರಾಜರು ಮರೆತು ಹೋದರು, ಆದರೆ ದೇವರ ವಾಕ್ಯ ಇನ್ನೂ ಜೀವಂತವಾಗಿದೆ. ಏಕೆಂದರೆ ಬೈಬಲ್ ಕತೆ ಎಂದರೆ ಮಾನವರು ದೇವರನ್ನು ಹುಡುಕುವ ಕತೆ. ಬೈಬಲ್ ಒಂದು ಸಾಮಾನ್ಯ ಪುಸ್ತಕವಲ್ಲ, ಇದು ದೇವರು ಮಾನವರನ್ನು ಎಷ್ಟು ಪ್ರೀತಿಸುತ್ತಾನೆ ಎಂಬ ಕಥೆಯಾಗಿದೆ. ಸಾವಿರಾರು ವರ್ಷಗಳ ಕಾಲ ಜನರು ಬೈಬಲ್ ಅನ್ನು ಕಾಪಾಡಿದರು, ಕೈಯಿಂದ ಪ್ರತಿಗಳನ್ನು ಬರೆದರು, ಅದಕ್ಕಾಗಿ ತಮ್ಮ ಪ್ರಾಣವನ್ನೂ ಕೊಟ್ಟರು. ರಾಜರು ಬದಲಾದರು, ಸಾಮ್ರಾಜ್ಯಗಳು ನಾಶವಾದವು, ಆದರೆ ದೇವರ ವಾಕ್ಯ ಉಳಿದುಕೊಂಡಿತು. ಬೈಬಲ್ ಹೇಳುವುದು, ದೇವರು ನಮ್ಮನ್ನು ಸೃಷ್ಟಿಸಿದನು, ನಮ್ಮನ್ನು ಪ್ರೀತಿಸುತ್ತಾನೆ ಮತ್ತು ನಮ್ಮೊಂದಿಗೆ ಸಂಬಂಧ ಹೊಂದಲು ಬಯಸುತ್ತಾನೆ. ಆದರೆ ಪಾಪವು ಮನುಷ್ಯರನ್ನು ದೇವರಿಂದ ದೂರ ಮಾಡಿತು. ಆದ್ದರಿಂದಲೇ ಜೀಸಸ್ ಕ್ರೈಸ್ಟ್ ಈ ಲೋಕಕ್ಕೆ ಬಂದನು. ಯೇಸು ರೋಗಿಗಳನ್ನು ಗುಣಪಡಿಸಿದನು, ಪಾಪಿಗಳನ್ನು ಪ್ರೀತಿಸಿದನು, ಜನರನ್ನು ಕ್ಷಮಿಸಿದನು ಮತ್ತು ಸತ್ಯ ಹಾಗೂ ಪ್ರೀತಿಯನ್ನು ಬೋಧಿಸಿದನು. ನಮ್ಮ ಪಾಪಗಳಿಗಾಗಿ ಆತನು ಶಿಲುಬೆಯಲ್ಲಿ ಸತ್ತನು ಮತ್ತು 3ನೇ ದಿನ ಪುನರುತ್ಥಾನಗೊಂಡನು. ಯೇಸುವಿನ ಮೂಲಕ ಜನರು ಕ್ಷಮೆ, ನಿರೀಕ್ಷೆ, ಶಾಂತಿ ಮತ್ತು ನಿತ್ಯ ಜೀವವನ್ನು ಪಡೆಯಬಹುದು. ಬೈಬಲ್ ಕತೆ ಕೇವಲ ಇತಿಹಾಸವಲ್ಲ, ಇದು ಪ್ರತಿಯೊಬ್ಬ ಮನುಷ್ಯನಿಗೂ ದೇವರ ಆಹ್ವಾನವಾಗಿದೆ. ಈ ವಿಡಿಯೋ ನಿಮ್ಮ ಹೃದಯವನ್ನು ಸ್ಪರ್ಶಿಸಿದರೆ ಒಂದು ವಿಷಯ ನೆನಪಿಟ್ಟುಕೊಳ್ಳಿ, ದೇವರು ಇಂದಿಗೂ ಜನರನ್ನು ಪ್ರೀತಿಸುತ್ತಾನೆ ಮತ್ತು ಜೀಸಸ್ ಕ್ರೈಸ್ಟ್ ಇಂದಿಗೂ ಜನರ ಜೀವನವನ್ನು ಬದಲಾಯಿಸುತ್ತಿದ್ದಾನೆ. ಬೈಬಲ್ ಓದಿ, ದೇವರನ್ನು ಹುಡುಕಿ ಮತ್ತು ನಿರೀಕ್ಷೆಯನ್ನು ಎಂದಿಗೂ ಕಳೆದುಕೊಳ್ಳಬೇಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಇಂತಹ ಹೆಚ್ಚಿನ ವಿಡಿಯೋಸ್ಗಳಿಗಾಗಿ ದಯವಿಟ್ಟು ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ.